ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾವು ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಐತಿಹಾಸಿಕ ಸ್ಥಳ ಶ್ರವಣ ಬೆಳಗೊಳ ಇನ್ನೊಂದು ಹೆಸರು ಶ್ರವಣ ಬಿಳಿಕೊಳ ಅಂತ. ಅಲ್ಲಿದ್ದೀವಿ. ಇದನ್ನ ಐತಿಹಾಸಿಕ ಏನಂತ ಮುಂದೆ ಹೋಗ್ತಾ ತಿಳಿಯೋಣ ಬನ್ನಿ. ಎಲ್ಲಿದೆ ಅಂತ ಅಂದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಶ್ರವಣ ಬೆಳಗೊಳ ಗ್ರಾಮದಲ್ಲಿದೆ. ಈ ಬೆಟ್ಟದ ಮೇಲಿರೋದು ಯಾರು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಬೆಟ್ಟದ ಹೆಸರು ವಿಂಧ್ಯಗಿರಿ ಅಂದ್ಬಿಟ್ಟು. ಬೆಟ್ಟದ ಎತ್ತರ ಬಂದು 3000 ಸಮುದ್ರ ಮಟ್ಟದಿಂದ ಸುಮಾರು 3347 ಅಡಿ ಎತ್ತರದಲ್ಲಿದೆ. ಇದ್ರ ಮೆಟ್ಲುಗಳು ಬಂದು 614 ಮೆಟ್ಲುಗಳಿದೆ. ಈ ಮೆಟ್ಲುಗಳನ್ನ ಕೆತ್ತಿರೋದು, ಈ ಬೆಟ್ಟದ ಕಲ್ಬಂಡೆಲ್ಲ ಕೆತ್ತಿರೋದು ಮೆಟ್ಲುಗಳನ್ನ. ಬನ್ನಿ ಮೇಲ್ಗಡೆ ಹೋಗಿ ಅದ್ರದ್ದು ಇತಿಹಾಸ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗುರು. ಈ ಬೆಟ್ಟದ ಮೇಲೆ ಯಾರಿದ್ದಾರೆ ಅಂತ ಅಂದರೆ ಅಜಾನುಬಾಹು ಹೊಂದಿದ್ದಂಥ ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ ವಿಗ್ರಹ ಇದೆ. ಆ ವಿಗ್ರಹದ ವಿಶೇಷತೆ ಏನಪ್ಪ ಅಂತ ಅಂದರೆ ಏಕಶಿಲೆ ಬಂಡೆಯಲ್ಲಿ ಆ ವಿಗ್ರಹವನ್ನು ಕೆತ್ತಲಾಗಿದೆ. ಅವ್ರು ಕೆತ್ತಿಸಿದವರು ಯಾರಪ್ಪ ಅಂತ ಅಂದರೆ ಗಂಗಾ ಸಾಮ್ರಾಜ್ಯದ ಮುಖ್ಯ ಸೇನಾಧಿಪತಿಯಾದಂಥ ಚಾವುಂಡರಾಯರು ತನ್ನ ತಾಯಿ ಇಚ್ಛೆಯಂತೆ ಈ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ. ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಯಾರಪ್ಪ ಅಂತ ಅಂದರೆ ಅರಿಷ್ಟನೇಮಿ, ಮಹಾನ್ ಶಿಲ್ಪಿ ಅವರು ಈ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ. ಇದು ಬಂದು ಜೈನರ ಪ್ರಮುಖ ಸ್ಥಳ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಜೈನರಿಗೆ ಇದು ಜೈನರ ಕಾಶಿ ಎಂದು ಕರೀತಾರೆ. ಕೆತ್ತನೆ ಮಾಡಿದ ವರ್ಷ ಯಾವುದಪ್ಪ ಅಂತ ಅಂದರೆ ಕ್ರಿಸ್ತಶಕ 982ನೇ ಸಾಲಿನಲ್ಲಿ ಈ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ. ಬಾಹುಬಲಿಯ ತಂದೆ ತಾಯಿ ಯಾರಪ್ಪ ಅಂತ ಅಂದರೆ ತಂದೆ ಬಂದು ಋಷಭನಾಥ, ತಾಯಿ ಬಂದು ಸುನಂದ ದೇವಿ. ಅವ್ರಿಗೆ 100 ಜನ ಮಕ್ಕಳಿರ್ತಾರೆ. ಫಸ್ಟ್ನೇ ಮಗ ಬಂದು ಭರತ ಚಕ್ರವರ್ತಿ, ಚಿಕ್ಕವ್ರು ಬಂದು ಬಾಹುಬಲಿ ಗೊಮ್ಮಟೇಶ್ವರ. ಇದರ ಎತ್ತರ ಬಂದು 18 ಮೀಟರ್ ಅಂದರೆ 58 ಅಡಿ ಎತ್ತರವಿದೆ. ಇದು ಬಂದು ಉತ್ತರಕ್ಕೆ ಮುಖ ಮಾಡಿ ನಿಂತಿದೆ. ಈ ವಿಗ್ರಹವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಬಂಧುಗಳೇ, ಇಲ್ಲಿ 2 ಬೆಟ್ಟ ಇದೆ, ಒಂದು ಚಿಕ್ಕ ಬೆಟ್ಟ, ಒಂದು ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಬಂದು ನಾವಿಗಿರೋದು ವಿಂಧ್ಯಗಿರಿ ಅಂತ ಬೆಟ್ಟ. ಇನ್ನೊಂದು ಬೆಟ್ಟ ಚಿಕ್ಕ ಬೆಟ್ಟ ಯಾವುದಪ್ಪ ಅಂದರೆ ಅದು ಚಂದ್ರಗಿರಿ ಬೆಟ್ಟ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಚಂದ್ರಗಿರಿ ಬೆಟ್ಟ. ಅದು ಈಗ ಈ ವಿಡಿಯೋದಲ್ಲಿ ಹಾಕಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಅವಾಗಲೇ ಹೇಳಿದೆ, ಈ ಶ್ರವಣ ಬೆಳಗೊಳ ಅಂತ ಏನು ಕರೀತಾರೆ ಅಂತ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಸರೋವರ, ಅದು ಬಂದು ಬಿಳಿಕೊಳ ಅಂತ ಹೆಸರು. ಫಸ್ಟು ಬಂದು ಶ್ರವಣ ಬೆಳಗೊಳ ಅಂತಲೇ ಕರೀತಿದ್ದು ಜನರ ಆಡುಭಾಷೆಯಲ್ಲಿ. ಅದು ಬಂದು ಇವಾಗ ಶ್ರವಣ ಬೆಳಗೊಳ ಆಗಿದೆ ಅಷ್ಟೇ. ಅದೇ ನೋಡಿ ಕಾಣಿಸ್ತಾ ಇದೆ ನೋಡಿ, ಅದೇ ಬಿಳಿಕೊಳ. ಬಾಹುಬಲಿ ಏಕೆ ಬೆತ್ತಲೆಯಾಗಿ ಕಾಡಿಗೆ ಹೋಗ್ತಾನೆ ಅಂದರೆ ಒಂದು ನಡೆದಿರುವ ನೈಜ ಘಟನೆಯಿಂದ ಕಾಡಿಗೆ ಹೋಗ್ತಾರೆ. ಅದೇನೆಂದರೆ ತನ್ನ ಅಣ್ಣನಾದ ಭರತ ಚಕ್ರವರ್ತಿಗೆ ತಂದೆ ನೀಡಿರುವಂತಹ ಅಯೋಧ್ಯೆ ರಾಜ್ಯ ಬಾಹುಬಲಿಗೆ ಅಸ್ಮಕ ರಾಜ್ಯವನ್ನು ನೀಡಿರುತ್ತಾರೆ. ಭರತ ಚಕ್ರವರ್ತಿಯು ಕಠಿಣ ಜಪತಪ ಮಾಡಿ ದೇವಾನುದೇವತೆಗಳಿಂದ ರತ್ನಚಕ್ರ ಎಂಬ ಅಸ್ತ್ರವನ್ನು ಫಲಿಸಿಕೊಂಡಿರುತ್ತಾನೆ. ಹಾಗೆ ಬಾಹುಬಲಿಯು ಕೂಡ ಸುಮಾರು ವಿದ್ಯೆಗಳನ್ನು ಕಲಿತಿರುತ್ತಾನೆ. ವೈದ್ಯಕೀಯ, ಬಿಲ್ಲುಗಾರಿಕೆ, ಪುಷ್ಪಕೃಷಿ ಹೀಗೆ ಯುದ್ಧಕ್ಕೆ ಬೇಕಾದ ವಿದ್ಯೆಗಳನ್ನು ಕಲಿತು ನಿಪುಣನಾಗಿರುತ್ತಾನೆ. ಬಾಹುಬಲಿ ತಂದೆ ಋಷಭನಾಥರಿಗೆ ವಯಸ್ಸು ಆಗುತ್ತಾ ಹೋಗುತ್ತದೆ. ಋಷಭನಾಥರಿಗೆ ಸನ್ಯಾಸಿಯಾಗಲು ತೀರ್ಮಾನ ಮಾಡುತ್ತಾರೆ. ಅದಕ್ಕೂ ಮುಂಚೆ ತನ್ನ 100 ಮಕ್ಕಳಿಗೆ ಇಡೀ ರಾಜ್ಯವನ್ನು ಹಂಚಲು ತೀರ್ಮಾನ ಮಾಡುತ್ತಾರೆ. ಅವರು ಇಷ್ಟಪಟ್ಟಂತೆ ಎಲ್ಲ ಮಕ್ಕಳಿಗೆ ಇಡೀ ರಾಜ್ಯವನ್ನು ಹಂಚುತ್ತಾರೆ. ಅದೇ ರೀತಿ ಭರತ ಚಕ್ರವರ್ತಿಗೆ ಅಯೋಧ್ಯೆ ರಾಜ್ಯ, ಬಾಹುಬಲಿಗೆ ಅಸ್ಮಕ ರಾಜ್ಯವನ್ನು ನೀಡುತ್ತಾರೆ. ಭರತ ಚಕ್ರವರ್ತಿ ತಾನು ಬಲಿಷ್ಠ ಎಂದು ತೋರಿಸಿಕೊಳ್ಳಲು ಅವನಿಗೆ ಫಲಿಸಿದಂತಹ ರತ್ನಚಕ್ರದ ಸಹಾಯದಿಂದ ಎಲ್ಲ ರಾಜ್ಯಗಳನ್ನು ಗೆಲ್ಲುತ್ತಾ ಬರುತ್ತಿರುತ್ತಾರೆ. ಕೊನೆಗೆ ಆ ರತ್ನಚಕ್ರವು ಅವನ ಇದ್ದಂಥ ರಾಜ್ಯದ ಕಡೆ ಬಂದು ನಿಲ್ಲುತ್ತದೆ. ಭರತ ಚಕ್ರವರ್ತಿಯ ಮಂತ್ರಿ ಒಂದು ಮಾತು ಹೇಳುತ್ತಾರೆ, ನೀವು ನಿಮ್ಮ ರಾಜ್ಯದಲ್ಲೇ ರಾಜನಾಗಿಲ್ಲ, ನಿಮ್ಮ ತಮ್ಮಂದಿರು ನಿಮ್ಮನ್ನು ರಾಜನಾಗಿ ಸ್ವೀಕರಿಸಿಲ್ಲ ಎಂದು ಹೇಳುತ್ತಾರೆ. ಆವಾಗ ಭರತ ಚಕ್ರವರ್ತಿಗೆ ಒಂದು ಆಸೆ ಆಗುತ್ತದೆ, ನಾನು ರಾಜಾದಿರಾಜನಾಗಬೇಕು,
ನನ್ನ ತಮ್ಮಂದಿರು ನನ್ನನ್ನು ರಾಜನಾಗಿ ಸ್ವೀಕರಿಸಬೇಕು ಎಂದು ಯೋಚನೆ ಮಾಡಿ ತನ್ನ ಮಂತ್ರಿಗೆ ಹೇಳಿ ಎಲ್ಲ ತಮ್ಮಂದಿರುಗಳಿಗೆ ಒಂದು ಪತ್ರ ಕಳಿಸುತ್ತಾನೆ. ಆ ಪತ್ರದಲ್ಲಿ ನೀವು ನನ್ನನ್ನು ರಾಜನಾಗಿ ಸ್ವೀಕರಿಸಿಲ್ಲ ಅಂದರೆ ನಿಮ್ಮೊಡನೆ ಯುದ್ಧ ಮಾಡಬೇಕಾಗುತ್ತದೆ ಎಂದು ಬರೆಸಿರುತ್ತಾನೆ. ಆ ಪತ್ರವನ್ನು ಓದಿದ ತಮ್ಮಂದಿರು ಹೆದರಿ ನಾವು ನಿಮ್ಮನ್ನು ರಾಜನಾಗಿ ಸ್ವೀಕರಿಸುತ್ತೇವೆ ಎಂದು ಒಪ್ಪಿಗೆ ಪತ್ರ ಕಳಿಸುತ್ತಾರೆ. ಅದರಲ್ಲಿ ಒಬ್ಬ ತಮ್ಮ ಮಾತ್ರ ಒಪ್ಪುವುದಿಲ್ಲ. ಅವರು ಯಾರೆಂದರೆ ಅಜಾನುಭಾವುಗಳನ್ನು ಹೊಂದಿದಂತಹ ಬಾಹುಬಲಿ ಗೊಮ್ಮಟೇಶ್ವರ ಅವರು ಒಪ್ಪುವುದಿಲ್ಲ. ಭರತ ಚಕ್ರವರ್ತಿಯು ನನ್ನ ಅಣ್ಣ, ಅವನನ್ನು ನನ್ನ ಅಣ್ಣನಾಗಿ ಸ್ವೀಕರಿಸುತ್ತೇನೆ, ನಾನು ಅವನನ್ನು ಎಂದಿಗೂ ರಾಜನಾಗಿ ಸ್ವೀಕರಿಸುವುದಿಲ್ಲ ಎಂದು ಅವರ ಮಂತ್ರಿಯೊಡನೆ ಹೇಳಿ ಕಳಿಸುತ್ತಾನೆ. ಆಗ ಭರತ ಚಕ್ರವರ್ತಿಗೆ ಕೋಪ ಬಂದು ಯುದ್ಧಕ್ಕೆ ಬರಲು ತನ್ನ ಮಂತ್ರಿಯೊಡನೆ ಹೇಳಿ ಕಳಿಸುತ್ತಾನೆ. ಆಗ ಎರಡು ರಾಜ್ಯದ ಮಂತ್ರಿಗಳು ಕೂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅದು ಏನೆಂದರೆ, ಯುದ್ಧ ಬೇಡ, ಯುದ್ಧ ಮಾಡಿದರೆ ಮನುಷ್ಯರು ಮತ್ತು ಪ್ರಾಣಿಗಳು ಸಾಯುತ್ತಾರೆ, ಅದರ ಬದಲು ಇವರಿಬ್ಬರ ನಡುವೆ ಯುದ್ಧ ನಡೆಯಲಿ ಎಂದು ನಿರ್ಧಾರ ಮಾಡುತ್ತಾರೆ. ಅದರಂತೆ ಭರತ ಚಕ್ರವರ್ತಿ ಮತ್ತು ಬಾಹುಬಲಿ ಒಪ್ಪಿಕೊಳ್ಳುತ್ತಾರೆ. ಯುದ್ಧ ಎಂದರೆ 3 ಥರ ಯುದ್ಧ ಮಾಡುತ್ತಾರೆ. ಅವುಗಳೆಂದರೆ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ. ದೃಷ್ಟಿಯುದ್ಧ ಎಂದರೆ ಒಬ್ಬರನ್ನೊಬ್ಬರು ಕಣ್ಣನ್ನು ಮುಚ್ಚದೆ ದೀರ್ಘಕಾಲ ಯಾರು ನೋಡುತ್ತಾರೋ ಅವರು ಈ ಪಂದ್ಯದಲ್ಲಿ ಗೆಲ್ಲುತ್ತಾರೆ. ಅದರಂತೆ ಈ ಪಂದ್ಯದಲ್ಲಿ ಬಾಹುಬಲಿಯವರು ಗೆಲ್ಲುತ್ತಾರೆ. ಜಲಯುದ್ಧ ಎಂದರೆ ನೀರಿನಲ್ಲಿ ನಿಂತು ಒಬ್ಬರನ್ನೊಬ್ಬರು ಮುಟ್ಟದಂತೆ ಬರೀ ನೀರಿನಲ್ಲಿ ಹೊಡೆದು ಸೋಲಿಸಬೇಕು. ಅದರಲ್ಲಿಯೂ ಕೂಡ ಬಾಹುಬಲಿಯವರೇ ಗೆಲ್ಲುತ್ತಾರೆ. 2 ಪಂದ್ಯದಲ್ಲಿ ಸೋತಿದ್ದ ಭರತ ಚಕ್ರವರ್ತಿಗೆ ಕೋಪ ಅತಿರೇಕಗೊಂಡಿತ್ತು. ಹೆಂಗಾದರೂ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು ಎಂದು ಹಠ ಮಾಡಿದರು. ಅದೇ ರೀತಿ 3ನೇ ಪಂದ್ಯ ಆರಂಭಗೊಂಡುತ್ತದೆ. ಆ ಪಂದ್ಯ ಯಾವುದೆಂದರೆ ಮಲ್ಲಯುದ್ಧ. ಮಲ್ಲಯುದ್ಧ ಎಂದರೆ ಒಬ್ಬರನ್ನೊಬ್ಬರು ದೈಹಿಕವಾಗಿ ಹೊಡೆದಾಡೋದು. ಈ ಪಂದ್ಯದಲ್ಲಿ ಇಬ್ಬರು ತುಂಬ ಹೊತ್ತು ಗುದ್ದಾಡುತ್ತಾರೆ. ಅಲ್ಲಿ ಸೇರಿದ ಜನಗಳು ತುಂಬ ಭಯಭೀತಿಗೊಂಡು ನೋಡುತ್ತಾ ಇರುತ್ತಾರೆ. ಕೊನೆಗೆ ಬಾಹುಬಲಿಯವರು ತನ್ನ 2 ಬಾಹುಗಳಿಂದ ಭರತ ಚಕ್ರವರ್ತಿಯನ್ನು ಮೇಲಕ್ಕೆ ಎತ್ತಿ ಹಿಡಿಯುತ್ತಾರೆ. ಬಾಹುಬಲಿಗೆ ಆವಾಗ ಅರಿವು ಆಗುತ್ತದೆ. ಏನಪ್ಪ ಅಂದರೆ ಅದು, ನಾನು ಯಾರ ಜೊತೆ ಯುದ್ಧ ಮಾಡುತ್ತಿದ್ದೇನೆ? ನನ್ನೊಡನೆ ಹುಟ್ಟಿದ್ದ ಅಣ್ಣನ ಜೊತೆ ಅಲ್ಲವಾ? ಇದರಿಂದ ನನಗೆ ಏನು ಸಿಗುತ್ತದೆ? ಇವರನ್ನು ಗೆದ್ದು ಯಾವ ರಾಜ್ಯ ಆಳಬೇಕು ಎಂದು ಒಂದು ಕ್ಷಣ ಸುಮ್ಮನಾಗಿ ಬಿಡುತ್ತಾನೆ. ಆಮೇಲೆ ಅವರನ್ನು ಕೆಳಗೆ ಇಳಿಸಿ, ನನಗೆ ಯಾವ ರಾಜ್ಯವೂ ಬೇಡ, ನನಗೆ ಯಾವ ಸ್ಥಾನವೂ ಬೇಡ ಎಂದು ಭರತ ಚಕ್ರವರ್ತಿಗೆ ಅವನ ರಾಜ್ಯವನ್ನು ಕೊಟ್ಟು ಕಾಡಿಗೆ ಹೋಗಿಬಿಡುತ್ತಾನೆ. ಕಾಡಿಗೆ ಹೋಗಿ ತಾನು ಉಟ್ಟಂತಹ ಬಟ್ಟೆಗಳನ್ನು ಬಿಚ್ಚಿ ದೇಹದ ಮೇಲೆ ಒಂದು ಚೂರು ತುಂಡು ಬಟ್ಟೆ ಇಲ್ಲದೆ ಧ್ಯಾನ ಮಾಡಲು ಆರಂಭಿಸುತ್ತಾರೆ. ಜೈನ ಧರ್ಮದ ಪ್ರಕಾರ ಹುಟ್ಟುವುದು ಬೆತ್ತಲೆಯಾಗಿ ಹುಟ್ಟುತ್ತೇವೆ, ಸಾಯುವಾಗ ಕೂಡ ಬೆತ್ತಲೆಯಾಗಿ ಸಾಯೋಣ ಎಂದು ಅವರ ನಂಬಿಕೆಯಾಗಿರುತ್ತದೆ. ಬಾಹುಬಲಿಯು ಸತತ 1 ವರ್ಷಗಳ ಕಾಲ ನಿಂತ ಜಾಗದಲ್ಲೇ ನಿಂತು ಧ್ಯಾನ ನಿರಂತರವಾಗಿ ಮಾಡುತ್ತಾರೆ. 1 ವರ್ಷ ಆದ ಮೇಲೆ ಬಾಹುಬಲಿಗೆ ಎಚ್ಚರವಾಗಿ ದುರಾಸೆ, ಅಸೂಯೆ, ಅಹಂಕಾರ ಎಲ್ಲವನ್ನು ತೊರೆದು ನೆಮ್ಮದಿ, ಸಂತೋಷ, ಸರ್ವಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಇದೇ ಗೆಳೆಯರೇ ಬೆತ್ತಲೆಯಾಗಿ ಕಾಡಿಗೆ ಹೋದ ಕಾರಣ. ಹಾಗೆ ಗೆಳೆಯರೇ 12 ವರ್ಷಗಳಿಗೆ ಒಮ್ಮೆ ಮಹಾಮಸ್ತಾಭಿಷೇಕ ಆಗುತ್ತದೆ. 2018ರಲ್ಲಿ ಮಹಾಮಸ್ತಾಭಿಷೇಕ ನಡೆದಿರುತ್ತದೆ. ಅಭಿಷೇಕ ಮಾಡಲು ಬೇರೆ ಬೇರೆ ನದಿಗಳಿಂದ ನೀರನ್ನು ತರುತ್ತಾರೆ. 100 ಕೊಡಗಳಲ್ಲಿ ಎಳನೀರು, ಅರಿಶಿಣದ ಮುದ್ದೆ, ಕುಂಕುಮ, ಕಬ್ಬಿನ ಹಾಲು, ಅಕ್ಕಿ ಹಿಟ್ಟು, ಹಾಲು, ಗಿಡಮೂಲಿಕೆಗಳಿಂದ ಮಾಡಿದ ಕಷಾಯ, ಶ್ರೀಗಂಧ, ಚಂದನ, ಅಷ್ಟಾಗಂಧ, ಕೇಸರಿ, ಬಂಗಾರ, ಬೆಳ್ಳಿಯ ಹೂಗಳು ಮತ್ತು ಬೆಲೆ ಬಾಳುವ ಅರಳುಗಳನ್ನು ಮೂರ್ತಿಯ ಮೇಲಿನಿಂದ ಅಭಿಷೇಕ ಮಾಡಲು ಜೈನ ಧರ್ಮದ ಅರ್ಚಕರುಗಳು
ಮೇಲೆ ಹತ್ತು ಅಭಿಷೇಕ ಮಾಡುತ್ತಾರೆ ಮತ್ತು ಹೆಲಿಕಾಪ್ಟರ್ನಿಂದ ಹೂಗಳನ್ನು ಚೆಲ್ಲುತ್ತಾರೆ. ಈ ದೃಶ್ಯ ನೋಡಲು ಲಕ್ಷಾಂತರ ಯಾತ್ರಿಗಳು ಕಾದಿ ನಿಂತಿರುತ್ತಾರೆ. ಇಷ್ಟೇ ಗೆಳೆಯರೇ ನಮ್ಮ ಐತಿಹಾಸಿಕ ಶ್ರವಣಬೆಳಗೊಳದ ಹಿನ್ನೆಲೆ. ಹಾಗೆ ನಂದೊಂದು ಚಿಕ್ಕ ಮಾತಿದೆ ಗುರು. ಇವಾಗ ಬೇಸಿಗೆ ಕಾಲ ಬರ್ತಿದೆ, ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಮನೆ ಮೇಲೆ ಮತ್ತು ಮನೆ ಅಕ್ಕಪಕ್ಕ ನೀರನ್ನಿಡಿ, ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸಿ. ಮತ್ತು ಇವಾಗ 10ನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಬರ್ತಿದೆ. ಅವರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದೇ ಬರುತ್ತೆ. ಆರಾಮಾಗಿ ಬರೀರಿ, ಯಾವುದಕ್ಕೂ ಭಯ ಪಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.